ಸರ್, ನಮ್ಮ ಶಾಲೆಯ ಹೆಸರು ಕಾವೇರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೆಳಗುತ್ತಿ. ನನ್ನ ಹೆಸರು ಪಂಕಜ ಟಿ ಎಲ್. ನಾನು ಇಲ್ಲಿ ಸತತವಾಗಿ 16 ವರ್ಷಗಳಿಂದ ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕನ್ನಡ ಮಾಧ್ಯಮ ಸ್ಕೂಲ್ ಆಗಿದ್ದು, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಮಾಧ್ಯಮ ಸ್ಕೂಲ್ಗಳ ಬೆರಳೆಣಿಕೆಯಷ್ಟು ಆಗ್ತಾ ಇದ್ದಾವೆ. ಅಂತಹ ಸಂದರ್ಭದಲ್ಲಿ ಅದು ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಇಲ್ಲಿಗೆ 35 ವರ್ಷಗಳಾಗಿದ್ದಾವೆ. ನಾವು ಪ್ರತಿ ವರ್ಷವೂ ಕ್ಲಾಸ್ ಹಂತದಲ್ಲಿ ಮಾಡ್ತೀವಿ. ಈ ಹಿಂದೆ 5 ವರ್ಷದ ಹಿಂದೆ ಈ ರೀತಿ ಬೃಹತ್ತಾಗಿ ವಸ್ತು ಪ್ರದರ್ಶನವನ್ನು ಮಾಡಿದ್ವಿ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ, ಸೃಜನಶೀಲತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವೆಲ್ಲ ಬರಲಿ, ಮತ್ತು ವಿಜ್ಞಾನದಲ್ಲಿ ಪ್ರಾಯೋಗಿಕವಾದಂತಹ ಒಂದು ಮನೋಭಾವನೆಯನ್ನು ಮಕ್ಕಳು ಈಗಿಂದ ಬೆಳೆಸ್ಕೊಂಡ್ರೆ ಮುಂದಿನ ಹಂತದಲ್ಲಿ ಅವನ್ನ ರೂಢಿಸಿಕೊಳ್ಳಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ವಸ್ತು ಪ್ರದರ್ಶನವನ್ನು ನಮ್ಮ ಶಾಲೆಯ ಆವರಣದಲ್ಲಿ ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲೂ ನಮ್ಮೆಲ್ಲರ ಪ್ರಯತ್ನ ಅಂದರೆ, ಈ ಒಂದು ಸಾಧನೆ ಅನ್ನೋದು ವಿಜ್ಞಾನ ವಸ್ತು ಪ್ರದರ್ಶನ ಅಂದರೆ ಟೋಟಲ್ ಆಗಿ ನಾವು 1ನೇ ತರಗತಿಯಿಂದ ಅಪ್ ಟು SLCವರೆಗೂ ಬರುವಂತಹ ಎಲ್ಲ ಕಾನ್ಸೆಪ್ಟ್ಗಳನ್ನು ತೆಗೆದುಕೊಂಡು 160 ಮಾಡೆಲ್ಗಳನ್ನು ಮಾಡಿದ್ದೇವೆ. ಈ ಒಂದು ಮಾಡೆಲ್ ಮಾಡಿದ್ದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ಬೋದು, ಸಹ ಶಿಕ್ಷಕರಾಗಿರ್ಬೋದು, ಎಲ್ಲ ಪೋಷಕ ವರ್ಗದವರು ಸಹ ಇದಕ್ಕೆ ಶ್ರಮವನ್ನು ವಹಿಸಿ, ಮಕ್ಕಳು ಸಹ ಅಧಿಕವಾಗಿ ಶ್ರಮವನ್ನು ವಹಿಸಿ ಈ ಹಳ್ಳಿ ಪ್ರದೇಶದಲ್ಲಿ, ಅದು ಯಾಕಪ್ಪ ಅಂದರೆ ಈಗ ನಗರ ಪ್ರದೇಶಗಳಲ್ಲಿ ಏನಪ್ಪ ಅಂದರೆ ಅಲ್ಲೆಲ್ಲ ಎಕ್ವಿಪ್ಮೆಂಟ್ಗಳು ಸಿಗ್ತವೆ. ನಾವು ಮಾಡಿರೋದ್ರಲ್ಲಿ 45 ವರ್ಕಿಂಗ್ ಮಾಡೆಲ್ಗಳನ್ನು ಮಾಡಿಸಿದ್ದೇವೆ. ಅದರಲ್ಲಿ ಸೌರಚಾಲಿತ ಬೋಟ್ ಆಗಿರ್ಬೋದು, ಸೌರ ದೀಪಗಳಾಗಿರ್ಬೋದು, ಸ್ಟೀಮ್ ಇಂಜಿನ್ ಆಗಿರ್ಬೋದು, ಹೊಗೆ ಅಲಾರಾಮ್ ಆಗಿರ್ಬೋದು, ಫೈರ್ ಅಲಾರಾಮ್ ಆಗಿರ್ಬೋದು, ತುಂಬ ಒಂದು ವರ್ಕಿಂಗ್ ಮಾಡೆಲ್ಗಳನ್ನು ಮಾಡಿದ್ದೇವೆ. ಅದಕ್ಕೆ ಬೇಕಾಗುವಂತಹ ಬಿಡಿ ವಸ್ತುಗಳು ಮತ್ತು ಅವುಗಳನ್ನು ಹೇಗೆ ಜೋಡಿಸ್ಬೇಕು ಅನ್ನೋದನ್ನು ಮಕ್ಕಳು ಸ್ವತಃ ತಾವೇ ಅದನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಲ್ಲೇ ತುಂಬ ಶ್ರಮವನ್ನು ವಹಿಸಿ ಎಲ್ಲ ಒಂದು ಪರಿಕರಗಳನ್ನು ಸಹ ಅವರು ಶಿವಮೊಗ್ಗದಿಂದ ತಂದುಕೊಟ್ಟಿದ್ದಾರೆ ಮಕ್ಕಳಿಗೆ. ಮಕ್ಕಳು ಅವುಗಳನ್ನು ಸ್ವತಃ ತಾವೇ ಜೋಡಿಸಿ ಈ ಒಂದು ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ. ಒಂದು ಹೆಮ್ಮೆ ಏನಪ್ಪ ಅಂದರೆ, ನಗರ ಪ್ರದೇಶದಲ್ಲಿ ಇರುವಂತಹ ಮಕ್ಕಳಿಗಿಂತನೂ ಅದ್ಭುತವಾಗಿ ನಮ್ಮ ಮಕ್ಕಳು ಇವತ್ತು ಎಲ್ಲ ರೀತಿಯ ಸೈನ್ಸ್ನಲ್ಲಿ ಬರುವಂಥ, ಅಂದರೆ ನಮಗೆ ವಿಜ್ಞಾನದಲ್ಲಿ ಇನ್ಸ್ಪೈರ್ಡ್ ಅವಾರ್ಡ್ ಬರುತ್ತೆ. ಅದರಲ್ಲಿ ಮಾಡಿರುವಂತಹ 35 ವರ್ಕಿಂಗ್ ಮಾಡೆಲ್ಗಳು ಸಹ ಇನ್ಸ್ಪೈರ್ಡ್ ಅವಾರ್ಡಿನಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂತಹ ವರ್ಕಿಂಗ್ ಮಾಡೆಲ್ಗಳಾಗಿರೋದು. ಅಂತಹ ಮಾಡೆಲ್ಗಳನ್ನು ನಮ್ಮ ಮಕ್ಕಳು ಕಡಿಮೆ ಬಜೆಟ್ಟಿನಲ್ಲಿ 150-200 ರೂಪಾಯಿ ಬಜೆಟ್ಟಿನಲ್ಲಿ ಆ ಮಾದರಿಗಳನ್ನು ಮಾಡಿ ಜನರಲ್ಲಿ ಒಂದು ವಿಜ್ಞಾನದ ಬಗ್ಗೆ ಒಂದು ಉತ್ಸಾಹವನ್ನು ತುಂಬಿದ್ದಾರೆ. ಬೆಳಗಿನಿಂದನೂ ಅಷ್ಟೇ ಸಾಕಷ್ಟು ಜನ ವೀಕ್ಷಣೆಯನ್ನು ಮಾಡಿ ಅವರಲ್ಲೂ ಸಹ ಮಕ್ಕಳು ವಿಜ್ಞಾನದ ಬಗ್ಗೆ ಚಿಂತನೆಯನ್ನು ಮಾಡುವಂತಹ ಒಂದು ಪರಿಜ್ಞಾನವನ್ನು ಮಕ್ಕಳು ಕೊಟ್ಟಿದ್ದಾರೆ ಅಂತೇಳಿ ನಾನು ಹೇಳಲು ಇಷ್ಟಪಡುತ್ತೇನೆ. ಗ್ರಾಮ ಭಾಗದಲ್ಲಿರ್ತಕ್ಕಂಥ ನಿಮ್ಮ ಬೆಳಗುತ್ತಿ ಕಾವೇರಿ ಏನು ವಿದ್ಯಾಸಂಸ್ಥೆಯವರು ಇದ್ದಾರೆ, ಒಂದೆಲ್ಲ ಕಡೆ ಪಟ್ಟಣದಲ್ಲಿರ್ತಕ್ಕಂಥ ನಗರಸಭೆಯಲ್ಲಿರ್ತಕ್ಕಂಥ ಶಿಕ್ಷಣಕ್ಕಿಂತ ಇಲ್ಲ ಒಂದು ಉತ್ತಮವಾದ ಈ ರೈತಾಪಿ ವರ್ಗದ ಮಕ್ಕಳುಗಳಿಗೆ ಶಿಕ್ಷಣ ನೀಡುವಂಥದ್ದು, ಆಮೇಲೆ ಏನು ಎಕ್ಸಿಬಿಷನ್ ಮಾಡುವಂಥದ್ದು ಇದೆಯಲ್ಲ, ಯಾಕೆ ಆ ಥರ ಬೆಳವಣಿಗೆಗಳು ತಮ್ಮ ತಲೆಯಲ್ಲಿ ಹೋಗುವಂಥದ್ದು ಆಯಿತು ಅನ್ನೋದು? ಅಂದರೆ ನಾವು ಈಗಿನ ಆಧುನಿಕ ಶೈಲಿಯಲ್ಲಿ ಏನಪ್ಪ ಅಂದರೆ, ಬರೀ ಕನ್ನಡ, ಇಂಗ್ಲೀಷ್ ಅವು ಕಲಿಕೆಗೆ ಅನುಗುಣವಾಗಿದ್ದು ಈಗ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಹೊಂದ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಹಳ್ಳಿ ಮಕ್ಕಳಲ್ಲಿ ಒಂದು ವಿಜ್ಞಾನದ ಬಗ್ಗೆ, ಅವರಿಗೆ ತಂತ್ರಜ್ಞಾನದ ಬಗ್ಗೆ, ಅದ್ರ ಬಗ್ಗೆ ವೈಜ್ಞಾನಿಕ ಮನೋಭಾವನೆಯನ್ನು ಈಗಿಂದನೇ ರೂಢಿಸ್ಕೊಳ್ಬೇಕು. ಅಟ್ಲೀಸ್ಟ್ ಆ ಮಗುವಿಗೆ ಒಂದು ಬ್ಯಾಟ್ರಿ ಶೆಲ್ಲುಗಳ ಜೋಡಣೆ, ಆ ಒಂದು ಪರಿಕಲ್ಪನೆಯನ್ನು ನಾವು ಈಗ ಮೂಡಿಸ್ಬೇಕಾಗಿದೆ. ಈಗ ಮಕ್ಕಳಲ್ಲಿ ಏನಾಗಿದೆ ಅಂದರೆ, ಓದೋದು ಅಂದರೆ ಬಾಯ್ಪಾಠ ಆಗಿದೆ. ಎಲ್ಲ ಓದ್ತಾರೆ, ಆದರೆ ಅದನ್ನು ಮನೆಯಲ್ಲೇ ಅನ್ವಯ ಮಾಡ್ಕೊಳ್ಳಲ್ಲ. ಈ ರೀತಿಯ ಮಾದರಿಗಳನ್ನು ಮಾಡೋದ್ರಿಂದ ಅವರು ಅಟ್ಲೀಸ್ಟ್ ಮನೆಗಳಲ್ಲಿ ಅನ್ವಯವನ್ನು ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಮಾದರಿಗಳನ್ನು ಪ್ರದರ್ಶನವನ್ನು ಮಾಡಿದ್ದೇವೆ. ಸೈನ್ಸ್ ಎಕ್ಸಿಬಿಷನ್ ಮಾಡುವಂಥದ್ದು ತಾವುಗಳು ಮಾಡಿದ್ರಿ. ಆ ಮಕ್ಕಳಿಗೆ ಅದರ ಸೈನ್ಸ್ ಬಗ್ಗೆ ಮಾಹಿತಿ ತೆಗೆದುಕೊಂಡ್ರೆ ಜ್ಞಾನಾರ್ಜನೆ ಹೆಚ್ಚಿಗೆ ಆಗುತ್ತೆ ಅನ್ನೋದು ತಮ್ಮ ಮನೋಭಾವನೆ ಇದೆ. ಅದಕ್ಕೂ ಧನ್ಯವಾದಗಳು. ಆದರೆ ವ್ಯಾಪಾರೀಕರಣವನ್ನು ಮಾಡುವಂಥದ್ದು ಹೆಚ್ಚಿಗೆ ನೀವುಗಳು ವ್ಯಾಪಾರೀಕರಣ ಮತ್ತು ರೈತಾಪಿ ವರ್ಗದ ಈಗಿನ ಒಂದು ಬದಲಾವಣೆ ಮುಂದಿನ ದಿನಮಾನಗಳೇ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ಏನಂತ ಹೇಳಿದರೆ, ಈ ಸೈಂಟಿಸ್ಟ್ಕ್ಕಿಂತ ಆ ರೈತ ಬೆಳೆದೇ ಇದ್ದರೆ ಯಾವ ಸೈಂಟಿಸ್ಟು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ದೇಶದಲ್ಲಿ ಮೋಸ್ಟ್ಲಿ ಈಗಾಗಲೇ ಒಂದು 50%
ಗಮನಕ್ಕೆ ಬಂದ್ಬಿಟ್ಟಿದೆ. ಇನ್ನು ನೆಕ್ಸ್ಟ್ ತಾವುಗಳು ರೈತರ ಬೆಳವಣಿಗೆ ಬೆಳೆದಂಥ ಆ ಮಕ್ಕಳುಗಳು ಆ ಬೆಳೆಗಳನ್ನು ತೋರಿಸುವಂಥದ್ದು, ವ್ಯಾಪಾರೀಕರಣ ಮಾಡುವಂಥದ್ದು, ಅದನ್ನು ನೆಕ್ಸ್ಟ್ ತಾವುಗಳು ಆ ಮಕ್ಕಳಿಗೆ ತಿಳಿಸೋದೇ ಹೇಗೆ ಅನ್ನೋಂಥದ್ದು. ಅದರಲ್ಲಿ ನಾವು ಮಾಡಿರೋಂತಹ ಮಾಡೆಲ್ಗಳಲ್ಲಿ 10 ಮಾಡೆಲ್ಗಳನ್ನು ವರ್ಕಿಂಗ್ ಮಾಡೆಲ್ಗಳನ್ನು ಮಾಡಿದ್ದೀನಿ ನಾನು. ಅದರಲ್ಲಿ ಬೆಳೆ ನಾಶಕ್ಕೆ ಪ್ರಾಣಿಗಳು ಹೇಗೆ ಬೆಳೆ ನಾಶವನ್ನು ಮಾಡ್ತವೆ ಬೆಳೆದ ಬೆಳೆಗಳನ್ನು ಅಂತ. ಅವಾಗ ಬೆದರುಗಂಟೆ ಅದನ್ನು ನಮ್ಮ ಮಕ್ಕಳು ಮಾಡಿದ್ದಾರೆ. ಅದು ಸೌರಚಾಲಿತ ಬೆದರುಗಂಟೆ ಆಗಿದ್ದು ಅದರಿಂದ ರೈತರಿಗೆ ತುಂಬ ಉಪಯೋಗ ಆಗುತ್ತೆ. ನಾವು ಮಾಡಿರೋ ಮಾಡಲಲ್ಲಿ 10 ಮಾಡೆಲ್ಗಳನ್ನು ರೈತರಿಗೆ ಉಪಯೋಗವಾಗುವಂತಹ ಮಾಡೆಲ್ಗಳನ್ನು ನಾವು ಮಾಡಿ ಮಕ್ಕಳಿಗೆ ತೋರಿಸಿದ್ದೀವಿ. ಉದಾಹರಣೆ, ಬೆಳೆಗಳನ್ನು ಸಂರಕ್ಷಣೆ ಮಾಡೋದು, ಪ್ರಾಣಿಗಳಿಂದ ಬೆಳೆಗಳನ್ನು ಸಂರಕ್ಷಣೆ ಮಾಡೋದು, ಪಕ್ಷಿಗಳಿಂದ ಬೆಳೆಗಳನ್ನು ಸಂರಕ್ಷಣೆ ಮಾಡೋದು, ಸಾಂದ್ರೀಯ ಬೇಸಾಯ, ಮಿಶ್ರ ಬೇಸಾಯಗಳ ಬಗ್ಗೆ ಹಲವಾರು ಬೇಸಾಯ ವಿಧಗಳನ್ನು ಮಕ್ಕಳಲ್ಲಿ ಮಾಡಿಸಿ ಅದರಿಂದ ತಾವು ಕಲಿತು ಬಂದಿರೋರು ಸಹ ಸಮಾಜದಲ್ಲಿ ಆ ಒಂದು ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಕೃಷಿಯಲ್ಲೂ ಸಹ ತಾವು ಮುಂದೆ ಬರಬೇಕು ಅಂತೇಳಿ ಕೆಲವೊಂದು ಮಾದರಿಗಳನ್ನು ಮಾಡಿಸಿದ್ದೇವೆ ಸರ್. ನಮಸ್ತೆ. ನಮಸ್ತೆ.